10 ದಿನಗಳ ಅಂತರದಲ್ಲಿ ಮೂರನೆಯ ಸಲ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆಯಿತು. ಮೊದಲಿಗೆ 3 ರೂಪಾಯಿ, ಆಮೇಲೆ 90 ಪೈಸೆ, ಈಗ ಮತ್ತೆ 94 ಪೈಸೆ ಪೆಟ್ರೋಲ್, 95 ಪೈಸೆ ಡೀಸೆಲ್ ಬೆಲೆ ಹೆಚ್ಚು. ಮೇ 15ನೇ ತಾರೀಕು 3 ರೂಪಾಯಿ ಜಾಸ್ತಿ ಆಗಿತ್ತು. ಮೇ 19ನೇ ತಾರೀಕು 90 ಪೈಸೆ ಜಾಸ್ತಿ ಆಯಿತು. ಇವತ್ತು ಮತ್ತೆ 90 ಪೈಸೆ ಜಾಸ್ತಿ. 10 ದಿನಗಳಲ್ಲಿ ಮೂರನೆಯ ಸಲ ಇದು. ಸಾರ್ವಜನಿಕರ ಸಿಟ್ಟಿನಲ್ಲಿ ಮಾತಾಡಿದ್ದಾರೆ, ಕೇಳಿಸ್ಕೊ. ಜಾಸ್ತಿ ಆದರೆ ಇದು ಬೇರೆದೆಲ್ಲ ವಸ್ತುಗಳೆಲ್ಲ ಕಾಸ್ಟ್ಲಿ ಆಗುತ್ತಲ್ಲ, ಅದು ಸ್ವಲ್ಪ ಐ ಥಿಂಕ್ 1-2 ಮಂತ್ಸ್ನಲ್ಲಿ ಕಮ್ಮಿ ಮಾಡಿದ್ರೆ ಆಗುತ್ತೆ. ಬೇಕಾದ್ರೆ ಎಲ್ಲ ದೇಶದಲ್ಲಿ ಜಾಸ್ತಿ ಆಗಿದೆ ಅಲ್ಲ. 2 ಮಂತ್ಸ್ ಆದಮೇಲೆ ಅಕಸ್ಮಾತ್ ಥಿಂಗ್ಸ್ ಓಕೆ ಆದರೆ ಐ ಥಿಂಕ್ ಕಮ್ಮಿ ಮಾಡಬೇಕು. ಕಮ್ಮಿ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ತಿರ್ಗಾ ನಮಗೆ. ಅವರಿಗೆಲ್ಲ ಭಾರಿ ಸಮಸ್ಯೆನೇ ಸರ್ ಇದು. ಯಾಕೆಂದರೆ ಈಗ ಕೂಲಿ ಮಾಡ್ತೀವಿ, ಅಲ್ಲಿ ಕೊಡ ಸಂಬಳದಲ್ಲಿ ಇಲ್ಲಿ ಓಡಾಡಕ್ಕೆ ಹಾಕಿಸ್ಕೊಂಡು ಪೆಟ್ರೋಲ್ ಎಲ್ಲ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಏನು ಮಾಡೋಕ್ಕಾಗ್ತಾ ಇಲ್ಲ ಸರ್. ಡೀಸೆಲ್ಲು ಎಲ್ಲ ಇದು ಮಾಡ್ತಾ ಇದ್ದಾರೆ, ಏನು ಮಾಡೋದು? ಎಲ್ಲ ಜನಕ್ಕೆ ಬಡವ್ರ ಬಗ್ಗೆ ತುಂಬ ತೊಂದರೆ ಆಗ್ತಿದೆ. ಏನು ಮಾಡೋಕ್ಕಾಗುತ್ತೆ? ಜೀವನ ಮಾಡೋದೇ ಕಷ್ಟವಾಗಿ ಹೋಗೋದೆ. ಮುಂದೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಸ್ಯಾಲ್ರಿಗಳು ಮಾತ್ರ ಅಷ್ಟೇ ಇರುತ್ತೆ, ದಿನಕ್ಕೂ ಮಾತ್ರ ಏರ್ತಾ ಇರ್ತದೆ. ಇದು ಮಾತ್ರ ಬಡವ್ರ ಬಗ್ಗೆ ಏನು ಜೀವನ ಮಾಡೋಕ್ಕಾಗುತ್ತೆ? ಏನು ಕಾಡೋದು? ನ್ಯಾಣಕ್ಕೆ ಸಾಯ್ಬೇಕಷ್ಟೇ. ಜೀವನ ಕಷ್ಟ ಆಗುತ್ತೆ, ಯಾಕಂದ್ರೆ ಇವ್ರ ಸಂಬಳಗಳು ಜಾಸ್ತಿ ಕೊಡಲ್ಲ. ರಾಜಕೀಯ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು. ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲದಕ್ಕೂ ಬಿಜೆಪಿ ನಾಯಕರು ಮಾತಾಡ್ತಾರೆ, ಇದಕ್ಕೆ ಯಾಕೆ ಮಾತಾಡ್ತಿಲ್ಲ ಅಂದ್ರು. ವಾರಕ್ಕೆ 3 ಸಲ ಜಾಸ್ತಿ ಮಾಡೋದು, ಬೆಲೆ ಏರಿಕೆ ಮಾಡೋದು, ಯಾವ ರೀತಿ ಇವರ ನೀತಿಗಳು ವಿಫಲ ಆಗಿದ್ದಾವೆ ಅಂತ ಗೊತ್ತಾಗ್ತಿದೆ ಎಂದಿದ್ದಾರೆ. ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ, ಜಾಗತಿಕ ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿದೆ. ಸಿದ್ದರಾಮಯ್ಯನವರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿತ ಮಾಡಲಿ ಅಂತ. ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದೇನು? ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಮಗೆ ಇಂಧನದ್ದು. ರಷ್ಯಾದಿಂದ ಭಾಳ ಕಮ್ಮಿ ಬೆಲೆಯಲ್ಲಿ ಕಚ್ಚಾ ತೈಲನ ನಾವು ತಗೊಂಡಿದ್ದೀವಿ, ಅದು ಒಂದು ಮಾಸ್ಟರ್ ಸ್ಟ್ರೋಕ್ ಇದೆ ಅಂತ ಹೇಳಿಲ್ವಾ? ನಮ್ಮ ಪ್ರಧಾನಮಂತ್ರಿಯವರು ಇರಬರ ದೇಶ ಎಲ್ಲ ಸುತ್ತಿದ್ದಾರೆ, ಎಲ್ಲ ಕಡೆ ಹೋಗ್ಬಿಟ್ಟು ನಮ್ಮ ರಾಷ್ಟ್ರಕ್ಕೆ ಒಳ್ಳೇದಾಗಿದೆ ಅಂತ ಅವರು ಪೇಪರ್ನಲ್ಲಿ ಹೇಳ್ತಾ ಇದ್ದಾರೆ ಹೊರತು ಜನರ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ? ಇವತ್ತು ಇಷ್ಟು ದೊಡ್ಡ ಅನಾಹುತ ಕಾದಿದೆ ಅಂದರೆ ಯಾರು ಕಾರಣ? ಅದಕ್ಕೆ ವಾರಕ್ಕೆ 3 ಸರಿ ಇವರು ಬೆಲೆ ಏರಿಕೆ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಇವರು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಯಾವ ರೀತಿ ಇವರ ನೀತಿಗಳು ವಿಫಲ ಆಗ್ತಾ ಇದೆ ಅಂತ ಕೂಡ ಎದ್ದು ಕಾಣ್ತದೆ. ಇವತ್ತು ತರಕಾರಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಗೀಗ್ ಎಕನಾಮಿ ಸಂಪೂರ್ಣವಾಗಿ ಕುಸಿತ ಆಗ್ತಾ ಇದೆ. ಅವರು ಕೂಡ ಸ್ಟ್ರೈಕ್ ಮಾಡಿದ್ದಾರೆ ಇವತ್ತು ಯುದ್ಧದಿಂದ ಅಂತ ಹೇಳ್ತಾರೆ. ಅವಾಗ ಗಲ್ಫ್ ವಾರ್ ಆಗಿಲ್ವಾ? ಇರಾನ್ ಇರಾಕ್ ಯುದ್ಧ ಆಗಿತ್ತು, ನಮ್ಮ ಸರ್ಕಾರಗಳಿದ್ದಾಗ ಅವಾಗ ಇರ್ಲಿಲ್ವಾ? ಮತ್ತೆ ಇದು ಪ್ರಶ್ನೆ ದಯವಿಟ್ಟು ಮೋಹನ್ ಭಾಗವತ್ ಅವ್ರಿಗೆ ಕೇಳಿ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 3 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಹೆಚ್ಚು ಮಾಡಿರುವಂತ ತಾವು ನೋಡಿದ್ದೀರಿ. ರಾಜ್ಯ ಹೆಚ್ಚುವರಿಯಾಗಿ ಹೇರಿರ್ತಕ್ಕಂಥ ತೆರಿಗೆಯನ್ನ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹಾಕಿರ್ತಕ್ಕಂಥ ತೆರಿಗೆಯನ್ನ ಇಳಿಸುವಂತ ಕೆಲಸ ಮಾಡಬೇಕು ಅಂತೇಳಿ ರಾಜ್ಯದ ಜನತೆ ಪರವಾಗಿ ತಮ್ಮ ಮೂಲಕ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಒಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತ್ ನಾಥ್ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, 10 ದಿನದಲ್ಲಿ 3ನೇ ಸಲ 3 ರೂಪಾಯಿ ಅಂತೆ, 90 ಪೈಸೆ ಅಂತೆ, 90 ಪೈಸೆ ಅಂತೆ. ಬರೇ ಹಾಕೋದಾದ್ರೆ ನಿಧಾನಕ್ಕೆ ಯಾಕೆ ಹಾಕ್ತಾ ಇದ್ದಾರೆ ಅಂತ? ಅದೇ ನೋಡಿ, ಇದು ಅನಿವಾರ್ಯ. ಇವತ್ತು ಜಾಗತಿಕ ತೈಲ ಏನು ಬೆಲೆ ಏರಿಕೆ ಆಗ್ತಾ ಇದೆ, ಅದರ ಪ್ರಕಾರದಲ್ಲಿ ನಿಮಗೆ ತೈಲ ಕಂಪನಿಗಳು ನಷ್ಟವನ್ನು ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ 2 ಮಾರ್ಗಗಳು, ಯಾವುದೇ ಮಾರ್ಗಕ್ಕೆ ಹೋದರೂ ನಿಮ್ಗೆ ಬೆಲೆ ಏರಿಕೆ ಆಗುತ್ತೆ. ಹೌದು. ಈಗ ನೀವು 120 ರೂಪಾಯಿ ಇವತ್ತು ಆ್ಯಕ್ಚುಲಿ
ತೈಲ ಕಂಪನಿಗಳಿಗೆ ನಷ್ಟ ಆಗ್ತಿರ್ತಕ್ಕಂಥದ್ದು ಸುಮಾರು 12ರಿಂದ 13 ರೂಪಾಯಿ. ನೀವು ಆ ನಷ್ಟವನ್ನು ಒಂದು ಸರ್ಕಾರಗಳು ಭರಿಸ್ಬೇಕು, ಹೌದು, ಅಥವಾ ತೈಲ ಕಂಪನಿಗಳು ಡಿವಿಡೆಂಡ್ ಏನು ಸರ್ಕಾರಕ್ಕೆ ಕೊಡ್ತಾ ಇವೆ ಅದು ಕಡಿತಗೊಳ್ಳುತ್ತೆ ಮುಂದಿನ ಬಜೆಟ್ನಲ್ಲಿ. ಸೊ ಸರ್ಕಾರ ಆ ಹಣಕ್ಕೆ ಎಲ್ಲಿಂದಾದರೂ ವ್ಯವಸ್ಥೆ ಮಾಡಬೇಕು, ಬೋರೋಯಿಂಗ್ ಮಾಡಬೇಕು. ಹೌದು, ಬೋರೋಯಿಂಗ್ ಮಾಡಿದರೂ ಕೂಡ ಅಂತಿಮವಾಗಿ ಅದು ಬರೋದು ಬೆಲೆ ಏರಿಕೆಗೆ. ಸೊ ಸರ್ಕಾರ ಏನು ಪ್ರಯತ್ನ ಮಾಡ್ತಾ ಇದೆ ಅಂತಂದರೆ ಇಂಡೈರೆಕ್ಟಾಗಿ ಬೆಲೆ ಏರಿಕೆ ಮಾಡೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ನಾವು ತೈಲ ಕಂಪನಿಗಳಿಗೆ ನಷ್ಟವನ್ನು ಕಡಿಮೆ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ದೊಡ್ಡ ನಷ್ಟವನ್ನು ತಪ್ಪಿಸ್ಬೋದು ಅನ್ನುವ ಇದು ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಅಲ್ಲ. ಪರಿಸ್ಥಿತಿ ಹಂಗಿದೆ. $60 ಬ್ಯಾರಲ್ ಇರ್ತಕ್ಕಂಥ ತೈಲ 110, 112ಕ್ಕೆ ತಲುಪಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಪ್ಲೈ ಚೈನ್ ಅದೊಂದು ಸಮಸ್ಯೆ ಬಿಟ್ಬಿಡಿ. ಹೌದು, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ತೈಲ ಬೆಲೆಗಳು ಏರಿಕೆ ಆಗ್ತಾ ಇರೋದು. ಅದರಿಂದ ರೂಪಾಯಿ ನಿಮಗೆ 97ವರೆಗೆ ಬಿದ್ದಿದೆ. ಕೆಲವರು ಹೇಳ್ತಿರುವ ಪ್ರಕಾರ ಅದು 100 ರೂಪಾಯಿ ಕೂಡ ದಾಟ್ಬೋದು. ಅಜಿತ್, ಅಂದರೆ ನನಗನ್ಸುತ್ತೆ ಈಗ ನಾವು ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಟೈಮಿಂಗನ್ನು ನಾನು ನೀವು ಕೂಡ ಅನೇಕ ಬಾರಿ ಪ್ರಶ್ನೆ ಮಾಡಿದ್ದೀವಿ. ಹೌದು, ಆದರೆ ನಾವು ಗೋಲ್ಡ್ ಕೊಳ್ಳಿಕ್ಕೂ ನಮ್ಗೆ ಅವಕಾಶ ಬೇಕು. ನಾವು ಇಲ್ಲ, ನಾವು ಎಡಿಬಲ್ ಆಯಿಲನ್ನು ತಿಂಗಳಿಗೆ ಅರ್ಧ ಲೀಟರ್ ಬಳಸಿ 1 ಲೀಟರ್ ಬಳಸಿ ಅಂತಂದರೆ ಇಲ್ಲ ನಾವು 2 ಲೀಟರೇ ಬಳಸೋರು. ನಾವು ಪೆಟ್ರೋಲ್ ಡೀಸೆಲ್ ಕೂಡ ನೀವು ಜಾಸ್ತಿ ಮಾಡಬೇಡಿ. ಹೀಗೆ ಸ್ವಲ್ಪ ಈ ಕರೆಂಟ್ ಬುಕ್ ಡೆಫಿಸಿಟ್ ಇದೆ ಅಲ್ವಾ, ಕರೆಂಟ್ ಅಕೌಂಟ್ ಡೆಫಿಸಿಟ್, ಅದನ್ನು ಅಧ್ಯಯನ ಮಾಡಿದರೆ ನನಗನ್ಸುತ್ತೆ ಯಾಕೆ ಬೆಲೆ ಏರಿಕೆ ಅನಿವಾರ್ಯ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ರಾಜಕೀಯ ಕಾರಣಗಳಿಗೋಸ್ಕರ ಟೀಕ್ಸೋದು ಬೇರೆ, ಬಟ್ ಆರ್ಥಿಕ ಕಾರಣಗಳೇನು ಅದನ್ನು ನೋಡ್ತಕ್ಕಂಥ ಅವಶ್ಯಕತೆ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.